ಇನ್ನು ಘಟಪ್ರಭಾ ನದಿ ಅಬ್ಬರಕ್ಕೆ ಗೋಕಾಕ್ನಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೆರೆಯ ನೀರಿನಲ್ಲಿ ಈಗ ಜನರು ಮಾತ್ರ ಅಲ್ಲ, ಜಾನುವಾರು, ಸಾಕು ಪ್ರಾಣಿಗಳು ಕೂಡ ಸಂಕಷ್ಟದಲ್ಲಿದೆ. ನೆರೆ ನೀರಿನಲ್ಲಿ ಮರಿಗಳ ಜೊತೆಗೆ ಶ್ವಾನವೊಂದು ಮೂಕ ರೋಧನೆಯನ್ನು ಮಾಡ್ತಾ ಇದೆ. ಬೆಳಗಾವಿಯ ಗೋಕಾಕ್ ನಗರದ ಶಿಂಧಿಕೋಟದಲ್ಲಿ ನಡೆದಿರುವಂತಹ ಘಟನೆ ಇದು. ಜೀವ ಉಳಿಸಿಕೊಳ್ಳೋದಕ್ಕೆ ಮನೆಯ ಹಂಚನೆ ಹತ್ತಿದೆ ನಾಯಿಗಳು. ಜೀವ ಉಳಿಸಿಕೊಳ್ಳೋದಕ್ಕೆ ಮತ್ತೊಂದು ಶ್ವಾನ ಪರದಾಡಿದೆ. ಕಳೆದ 2 ದಿನಗಳಿಂದ ಆಹಾರ ಇಲ್ಲದೆ ಈ ಶ್ವಾನಗಳು ಅಲ್ಲಿ ಪರದಾಟವನ್ನು ನಡೆಸ್ತಾ ಇದೆ. ಸೊ ಈ ರೀತಿಯಾಗಿ ಜನರು ಮಾತ್ರ ಅಲ್ಲ, ಸಾಕು ಪ್ರಾಣಿಗಳು, ಜಾನುವಾರುಗಳು ಸಂಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಇದೆ. ಘಟಪ್ರಭಾ ನದಿಯ ಅಬ್ಬರಕ್ಕೆ ಈ ರೀತಿಯಾಗಿ ಇಡೀ ಊರೇ ಮುಳುಗಿರುವಂತಹ ಪರಿಸ್ಥಿತಿ ಇದೆ. ಅಲ್ಲಿನ ಜನರೇನೋ ಸುರಕ್ಷಿತ ಸ್ಥಳಕ್ಕೆ ಈಗಾಗಲೇ ಸ್ಥಳಾಂತರ ಆಗಿದ್ದಾರೆ. ತಮ್ಮ ವಸ್ತುಗಳನ್ನು ಕೂಡ ಅಲ್ಲಿಂದ ಅವರು ಸ್ಥಳಾಂತರ ಮಾಡಿಕೊಂಡಿದ್ದಾರೆ. ಆದರೆ ಸಾಕು ಪ್ರಾಣಿಗಳ ಪರಿಸ್ಥಿತಿ, ಬೀದಿ ನಾಯಿಗಳ ಪರಿಸ್ಥಿತಿ, ಈ ರೀತಿಯಾಗಿ ಅವುಗಳು ಈಗ ಬಹಳಷ್ಟು ಸಂಕಷ್ಟದಲ್ಲಿ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಹಂಚೊಂದರ ಮೇಲೆ ನಾಯಿಯಲ್ಲಿ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ನಿರಂತರವಾಗಿ ಮಳೆಯಾಗ್ತಾ ಇರುವ ಪರಿಣಾಮ ಇದು. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ತನ್ನ ಮರಿಯನ್ನು ಕಾಪಾಡಿಕೊಳ್ಳೋದಕ್ಕೆ, ತಾನು ಹಾಗೂ ತನ್ನ ಮರಿಯನ್ನು ಕಾಪಾಡಿಕೊಳ್ಳೋದಕ್ಕೆ ನಾಯಿಯೊಂದಲ್ಲಿ ಪಡ್ತಾ ಇರುವಂಥ ಪಾಡು ಯಾವ ರೀತಿಯಾಗಿ ಇದೆ ಅಂತ ಮತ್ತೊಂದು ನಾಯಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆ ಒಂದು ನೀರಿನಲ್ಲಿ ಮುಳುಗಿರುವಂಥ ನಾಯಿ ಈಜ್ಕೊಂಡು ಸುರಕ್ಷಿತ ಸ್ಥಳಕ್ಕೆ ಹೋಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನು ಬೆಳಗಾವಿಯ ಪ್ರೌಢಶಾಲೆಗೆ ಘಟಪ್ರಭಾ ನೀರು ನುಗ್ಗಿದೆ. ಗೋಕಾಕ್ನ ತಳಕನಾಟನಾಳದ ಶಾಲೆಗೆ ನೀರು ನುಗ್ಗಿರುವಂಥ ಘಟನೆಯಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಶಾಲೆಗೆ ರಜೆ ಘೋಷಣೆ ಮಾಡಲಾಗಿದೆ. ಶಾಲೆಯ ಮುಂದೆ ನಿಂತಿರುವಂಥ ನೀರಿನಲ್ಲೇ ಮಕ್ಕಳು ಈಜಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಶಾಲೆಗೂ ಕೂಡ ಅಲ್ಲಿ ನೀರು ನುಗ್ಗಿರುವಂಥದ್ದು. ಈ ಸಂದರ್ಭದಲ್ಲಿ ಶಾಲೆಯ ಮುಂದೆ ನಿಂತಿರುವಂಥ ನೀರಿನಲ್ಲೇ ಮಕ್ಕಳು ಈಜಾಟವನ್ನು ಮಾಡ್ತಾ ಇದ್ದಾರೆ. ಗೋಕಾಕ್ನ ಪರಿಸ್ಥಿತಿ ಇದು. ಘಟಪ್ರಭಾ ನದಿಯಲ್ಲಿ ನೀರು ಉಕ್ಕಿ ಹರಿತಾ ಇದೆ. ಹೀಗಾಗಿ ಎಲ್ಲೆಂದರಲ್ಲಿ ನೀರು ಅನ್ನುವಂಥ ಪರಿಸ್ಥಿತಿ ಇದೆ. ಶಾಲೆಯಾಗಿರಬಹುದು, ಮನೆಗಳು, ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಈಗ ಜಲಾವೃತ ಆಗಿದೆ. ಸೊ ಆ ಒಂದು ಸಂದರ್ಭದಲ್ಲಿ ಮಕ್ಕಳು ಅಲ್ಲಿ ನೀರಿನಲ್ಲಿ ಆಟ ಆಡ್ತಾ ಇದ್ದಾರೆ. ಇನ್ನು ಘಟಪ್ರಭಾ ನದಿ ಅಬ್ಬರಕ್ಕೆ ಗೋಕಾಕ್ನಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೆರೆಯ ನೀರಿನಲ್ಲಿ ಈಗ ಜನರು ಮಾತ್ರ ಅಲ್ಲ, ಜಾನುವಾರು, ಸಾಕು ಪ್ರಾಣಿಗಳು ಕೂಡ ಸಂಕಷ್ಟದಲ್ಲಿದೆ. ನೆರೆ ನೀರಿನಲ್ಲಿ ಮರಿಗಳ ಜೊತೆಗೆ ಶ್ವಾನವೊಂದು ಮೂಕ ರೋಧನೆಯನ್ನು ಮಾಡ್ತಾ ಇದೆ. ಬೆಳಗಾವಿಯ ಗೋಕಾಕ್ ನಗರದ ಶಿಂಧಿಕೋಟದಲ್ಲಿ ನಡೆದಿರುವಂತಹ ಘಟನೆ ಇದು. ಜೀವ ಉಳಿಸಿಕೊಳ್ಳೋದಕ್ಕೆ ಮನೆಯ ಹಂಚನೆ ಹತ್ತಿದೆ ನಾಯಿಗಳು. ಜೀವ ಉಳಿಸಿಕೊಳ್ಳೋದಕ್ಕೆ ಮತ್ತೊಂದು ಶ್ವಾನ ಪರದಾಡಿದೆ. ಕಳೆದ 2 ದಿನಗಳಿಂದ ಆಹಾರ ಇಲ್ಲದೆ ಈ ಶ್ವಾನಗಳು ಅಲ್ಲಿ ಪರದಾಟವನ್ನು ನಡೆಸ್ತಾ ಇದೆ. ಸೊ ಈ ರೀತಿಯಾಗಿ ಜನರು ಮಾತ್ರ ಅಲ್ಲ, ಸಾಕು ಪ್ರಾಣಿಗಳು, ಜಾನುವಾರುಗಳು ಸಂಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಇದೆ. ಘಟಪ್ರಭಾ ನದಿಯ ಅಬ್ಬರಕ್ಕೆ ಈ ರೀತಿಯಾಗಿ ಇಡೀ ಊರೇ ಮುಳುಗಿರುವಂತಹ ಪರಿಸ್ಥಿತಿ ಇದೆ. ಅಲ್ಲಿನ ಜನರೇನೋ ಸುರಕ್ಷಿತ ಸ್ಥಳಕ್ಕೆ ಈಗಾಗಲೇ ಸ್ಥಳಾಂತರ ಆಗಿದ್ದಾರೆ. ತಮ್ಮ ವಸ್ತುಗಳನ್ನು ಕೂಡ ಅಲ್ಲಿಂದ ಅವರು ಸ್ಥಳಾಂತರ ಮಾಡಿಕೊಂಡಿದ್ದಾರೆ. ಆದರೆ ಸಾಕು ಪ್ರಾಣಿಗಳ ಪರಿಸ್ಥಿತಿ, ಬೀದಿ ನಾಯಿಗಳ ಪರಿಸ್ಥಿತಿ, ಈ ರೀತಿಯಾಗಿ ಅವುಗಳು ಈಗ ಬಹಳಷ್ಟು ಸಂಕಷ್ಟದಲ್ಲಿ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಹಂಚೊಂದರ ಮೇಲೆ ನಾಯಿಯಲ್ಲಿ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ನಿರಂತರವಾಗಿ ಮಳೆಯಾಗ್ತಾ ಇರುವ ಪರಿಣಾಮ ಇದು. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ತನ್ನ ಮರಿಯನ್ನು ಕಾಪಾಡಿಕೊಳ್ಳೋದಕ್ಕೆ, ತಾನು ಹಾಗೂ ತನ್ನ ಮರಿಯನ್ನು ಕಾಪಾಡಿಕೊಳ್ಳೋದಕ್ಕೆ ನಾಯಿಯೊಂದಲ್ಲಿ ಪಡ್ತಾ ಇರುವಂಥ ಪಾಡು ಯಾವ ರೀತಿಯಾಗಿ ಇದೆ ಅಂತ ಮತ್ತೊಂದು ನಾಯಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆ ಒಂದು ನೀರಿನಲ್ಲಿ ಮುಳುಗಿರುವಂಥ ನಾಯಿ ಈಜ್ಕೊಂಡು ಸುರಕ್ಷಿತ ಸ್ಥಳಕ್ಕೆ ಹೋಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನು ಬೆಳಗಾವಿಯ ಪ್ರೌಢಶಾಲೆಗೆ ಘಟಪ್ರಭಾ ನೀರು ನುಗ್ಗಿದೆ. ಗೋಕಾಕ್ನ ತಳಕನಾಟನಾಳದ ಶಾಲೆಗೆ ನೀರು ನುಗ್ಗಿರುವಂಥ ಘಟನೆಯಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಶಾಲೆಗೆ ರಜೆ ಘೋಷಣೆ ಮಾಡಲಾಗಿದೆ. ಶಾಲೆಯ ಮುಂದೆ ನಿಂತಿರುವಂಥ ನೀರಿನಲ್ಲೇ ಮಕ್ಕಳು ಈಜಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಶಾಲೆಗೂ ಕೂಡ ಅಲ್ಲಿ ನೀರು ನುಗ್ಗಿರುವಂಥದ್ದು. ಈ ಸಂದರ್ಭದಲ್ಲಿ ಶಾಲೆಯ ಮುಂದೆ ನಿಂತಿರುವಂಥ ನೀರಿನಲ್ಲೇ ಮಕ್ಕಳು ಈಜಾಟವನ್ನು ಮಾಡ್ತಾ ಇದ್ದಾರೆ. ಗೋಕಾಕ್ನ ಪರಿಸ್ಥಿತಿ ಇದು. ಘಟಪ್ರಭಾ ನದಿಯಲ್ಲಿ ನೀರು ಉಕ್ಕಿ ಹರಿತಾ ಇದೆ. ಹೀಗಾಗಿ
ಎಲ್ಲೆಂದರಲ್ಲಿ ನೀರು ಅನ್ನುವಂಥ ಪರಿಸ್ಥಿತಿ ಇದೆ. ಶಾಲೆ ಆಗಿರಬಹುದು, ಮನೆಗಳು, ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಈಗ ಜಲಾವೃತ ಆಗಿದೆ. ಸೊ ಆ ಒಂದು ಸಂದರ್ಭದಲ್ಲಿ ನನ್ನ ಮಕ್ಕಳು ಅಲ್ಲಿ ನೀರಿನಲ್ಲಿ ಆಟ ಆಡ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.